ನನ್ನ ಹೆಸರು ಚಲುವಯ್ಯ ಅಂತೇಳಿ ಸರ್. ನಾನು ಎಚ್.ಡಿ.ಕೋಟೆ ತಾಲೂಕಲ್ಲಿ ಕೆನರಾ ಫೈನಾನ್ಷಿಯಲಿ ಅಡ್ವೈಸರಿ ಟ್ರಸ್ಟ್ ಅಡಿಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಹಾಯದೊಂದಿಗೆ ಆರ್ಥಿಕ ಸಲಹೆಗಾರರಾಗಿ ಹೆಗ್ಗಡದೇನಕೋಟೆ ತಾಲೂಕಿನಲ್ಲಿ ಬರ್ತಕ್ಕಂಥ 364-65 ಹಳ್ಳಿಗಳು ಬರುತ್ತೆ. ಆ ಹಳ್ಳಿಗಳಲ್ಲಿ ವಿವಿಧ ಗುಂಪುಗಳು ಬರ್ತವೆ. ಆ ಎಲ್ಲ ಗುಂಪುಗಳಿಗೆ ಬ್ಯಾಂಕಿನ ವಿವಿಧ ಸೇವೆಗಳ ಬಗ್ಗೆ ಹಾಗೂ ಬ್ಯಾಂಕಿನ ಒಡನಾಟಗಳ ಬಗ್ಗೆ ಜನಗಳಿಗೆ ಮಾಹಿತಿ ನೀಡುವ ಕೆಲಸವನ್ನು ನಾನು 4 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಬೇಕಾದಷ್ಟು ಯೋಜನೆಗಳನ್ನು ಸರ್ಕಾರ ರೂಪಿಸ್ಕೊಟ್ಟಿದೆ. ಎಲ್ಲದರಲ್ಲೂ ಮುಂಚೂಣಿಯಲ್ಲಿದ್ದಾರೆ ಮಹಿಳೆಯರು. ಮಹಿಳೆಯರಿಗೆ ವಿವಿಧ ನಿಗಮಗಳಲ್ಲಿ ಸಾಲ ಸೌಲಭ್ಯ ಕೊಡಲಿಕ್ಕೆ ಅವಕಾಶಗಳಿದೆ. ಪ್ರಾಥಮಿಕವಾಗಿ ಅವ್ರಿಗೆ ಸಂಬಂಧಿಸಿದಂಥ ಒಂದು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಉದ್ಯೋಗಿನ ಸ್ಕೀಮ್ ಯೋಜನೆಯಡಿಯಲ್ಲಿ ಆಯ್ಕೆಗೊಂಡ ಫಲಾನುಭವಿಗಳನ್ನು ಪಟ್ಟಿಯನ್ನು ಬ್ಯಾಂಕಿಗೆ ರವಾನೆ ಮಾಡ್ತಾರೆ. ಆಗ ಬ್ಯಾಂಕು ಯಾರು ಫಲಾನುಭವಿ ಬಂದಿರ್ತಾರೆ ಆ ಫಲಾನುಭವಿಗೆ ಬ್ಯಾಂಕು ಸಾಲ ಸೌಲಭ್ಯ ಕೊಡಲಿಕ್ಕೆ ಮುಂದಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯ ಜೀವನೋಪಾಯ ಮಾರ್ಗ ಅಭಿಯಾನ ಇದೆಯಲ್ಲ, ಅದರ ಅಡಿಯಲ್ಲಿ ಸ್ವಸಹಾಯ ಸಂಘಗಳ ರಚನೆಗೊಂಡು ಅದರ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥವ್ರು ಮತ್ತು ಸರಿಯಾಗಿ ದಾಖಲಾತಿಗಳನ್ನು ನಿರ್ವಹಣೆ ಮಾಡ್ಕೊಂಡು ಸಂಘವನ್ನು ನಡೆಸ್ಕೋತಾ ಇದ್ದಂಥವ್ರಿಗೆ ಮರುಪಾವತಿನೂ ಚೆನ್ನಾಗಿದ್ದರೆ ನಿಗದಿಗೊಳಿಸಿದಂಥ ಸಮಯದೊಳಗೆ ಅಸಲನ್ನು ಮರುಪಾವತಿ ಮಾಡಿಕೊಟ್ರೆ ಬಡ್ಡಿನೂ ಸಹ ಸಹಾಯಧನದಾಗಿ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸರ್. ಅದರಲ್ಲಿ ಅವರು ವೈಯಕ್ತಿಕವಾಗಿ ಸಾಲ ಸೌಲಭ್ಯವನ್ನು ಕೋರಿದಾಗ ತನ್ನದೇ ಆದಂಥ ಆರ್ಥಿಕ ಚಟುವಟಿಕೆಯನ್ನು ಅವ್ರು ಮಾಡ್ತಾ ಇರಬೇಕು. ಈಗ ಹೂ ಮಾರೋದಾಗಿರ್ಬೋದು, ಹಣ್ಣು ವ್ಯಾಪಾರ ಆಗಿರ್ಬೋದು, ಬಳೆ ವ್ಯಾಪಾರ ಆಗಿರ್ಬೋದು, ಅಲಂಕಾರಿಕ ವಸ್ತುಗಳ ಮಾರಾಟ ಆಗಿರ್ಬೋದು, ಬ್ಯೂಟಿ ಪಾರ್ಲರ್ ನಡೆಸೋ ಒಂದು ಉದ್ಯಮ ಆಗಿರ್ಬೋದು, ಟೈಲರಿಂಗ್ ಬಟ್ಟೆ ಹೊಲಿಯುವ ಒಂದು ಉದ್ಯಮ ಆಗಿರ್ಬೋದು. ಹಾಗೆ ಬಂದರೆ ಇನ್ನಿತರ ಹಲವಾರು ಚಟುವಟಿಕೆಗಳಿದ್ದಾವೆ. ಆ ಎಲ್ಲ ಚಟುವಟಿಕೆಗಳನ್ನು ಮಾಡಿದಾಗ ಅವ್ರಿಗೆ ಬ್ಯಾಂಕು ವೈಯಕ್ತಿಕವಾಗಿ ಸಾಲ ಕೊಡಲಿಕ್ಕೆ ಮುಂದೆ ಬರುತ್ತೆ. ಇನ್ನೂ ಒಂದು ಜನ್ಧನ್ ಖಾತೆಯಲ್ಲಿ 1 ಲಕ್ಷವರೆಗೂ ಸಾಲ ಕೊಡುವಂಥ ಅವಕಾಶಗಳಿದೆ ವೈಯಕ್ತಿಕ ಸಾಲಗಳು. ಆದರೆ ಈಗ PM ಸ್ವಾನಿಧಿಯಲ್ಲಿ ಮಹಿಳೆಯರಿಗೆ ರಸ್ತೆ ಬದಿ ವ್ಯಾಪಾರಿಗಳಿಗೆಲ್ಲ ಸಾಲ ಕೊಡ್ತಾಯಿದ್ದಾರೆ. ಅಲ್ಲಿ ಯಾವುದೇ ಥರ ಸೂರುಟಿಗಳಿಲ್ಲ, ಕೊಡ್ತಾಯಿದ್ದಾರೆ. ಅಂತಂತವಾಗಿ ತಗೊಂಡೋಗಿ ಅವ್ರ ಮರುಪಾವತಿಗೆ ಅನುಗುಣವಾಗಿ ಸಾಲವನ್ನು ಬ್ಯಾಂಕ್ ಕೊಡಲಿಕ್ಕೆ ತಯಾರಿರುತ್ತೆ ಸರ್. ಈಗ ನನ್ನ ಮಗಳು ಮದುವೆ ಬೇಕು ಸಾಲ ಕೊಡಿ ಅಂದರೆ ಕೊಡಲಿಕ್ಕೆ ಬರ್ತದಾ? ಅದು ಮರುಪಾವತಿಗಳನ್ನು ನಾನು ಹಬ್ಬ ಮಾಡಬೇಕು ವಿಜೃಂಭಣೆಯಿಂದ ಸಾಲ ಕೊಡಿ ಅಂದರೆ ಕೊಡಲಿಕ್ಕೆ ಬರುತ್ತೆ ಸಾಲ? ಬ್ಯಾಂಕು ಅದನ್ನು ನೋಡುತ್ತೆ. ತನ್ನ ವಹಿವಾಟು ಏನು ಮಾಡ್ತಾಯಿದ್ದಾರೆ, ಇವ್ರ ಆರ್ಥಿಕ ಸ್ಥಿತಿಗತಿಗಳು ಈಗ ಹೇಗಿದೆ, ಆ ನಡೆಸ್ತಾ ಇರ್ತಕ್ಕಂಥ ವಹಿವಾಟಿನ ಆದಾಯ ಹೇಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಅವ್ರ ವೈಯಕ್ತಿಕ ಸಾಲ ಕೊಡಲಿಕ್ಕೆ ಬ್ಯಾಂಕು ಮುಂದಾಗಿರುತ್ತೆ ಸರ್. ಮಹಿಳೆಯರ ಸಬಲೀಕರಣನೇ ಬ್ಯಾಂಕಿನ ಉದ್ದೇಶ. ಬ್ಯಾಂಕ್ಗಳು ಸಾಲ ಕೊಡಲಿಕ್ಕೆ ಮುಂಚೂಣಿಯಲ್ಲಿದೆ. ಬ್ಯಾಂಕ್ ಈಗ ಹುಡುಕ್ತಾ ಇದ್ದೀವಿ ಸ್ವಸಹಾಯ ಸಂಘಗಳೇನು ಮಾಡಿದ್ದಾರೆ, ಬ್ಯಾಂಕನ್ನು ಬಿಟ್ಟು ಈಗ ಮೈಕ್ರೋ ಫೈನಾನ್ಸ್ಗಳೇ ಜಾಸ್ತಿ ಗಮನ ಹರಿಸ್ತಾ ಇದ್ದಾರೆ. ಅದು ತಪ್ಪಬೇಕು. ನಮಗೆ ಎಷ್ಟೋ ಕುಟುಂಬಗಳು ಭಾಳ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಇದರಿಂದ. ಯಾವುದು ಮೈಕ್ರೋ ಫೈನಾನ್ಸ್ ಸಾಲ ಕೊಡೋದ್ರಿಂದ ನಾನೊಬ್ಬ ಕಟ್ಟಲಿಲ್ಲ ಅಂತಂದರೆ 4 ಜನ ಎದ್ದೋಗಂಗಿಲ್ಲ ಮಹಿಳೆಯರು. ಅವರಲ್ಲೇ ಕುಳಿತಿರಬೇಕು, ನಾನು ಕಟ್ಟಿದ ಮೇಲೆ ಅವ್ರು ಎದ್ದೋಗಬೇಕು. ಹಾಗಾಗಿ ಇಂಥ ಸಮಸ್ಯೆಗಳೆಲ್ಲ ಮೈಕ್ರೋ ಫೈನಾನ್ಸಿಂದ ಎದುರಾಗ್ತದೆ. ಆದರೆ ಬ್ಯಾಂಕ್ ಆಗಿಲ್ಲ. ಬ್ಯಾಂಕು 2 ವರ್ಷ ನಿಗದಿಗೊಳಿಸಿರುತ್ತೆ. ಮುಂಚಿತವಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಲೆಕ್ಕ ಹಾಕ್ಬಿಟ್ಟು ಅವ್ರಿಗೆ ವಾರ್ಷಿಕ ಬಡ್ಡಿ 100ಕ್ಕೆ 80 ಪೈಸೆ 85 ಪೈಸೆ ವರ್ಷವನ್ನು ನೋಡುತ್ತೆ, ದಿನಗಳನ್ನು ಲೆಕ್ಕ ಹಾಕ್ಬಿಟ್ಟು ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟನ್ನು ನಿಗದಿ ಮಾಡಿ ಫಸ್ಟೇ ಸ್ಲಿಪ್ ಕೊಡ್ತಾರೆ. ಆ ಅವಧಿ ಒಳಗಡೆ ಮರುಪಾವತಿ ಮಾಡಿಬಿಟ್ರೆ ಸಾಲ ಬಡ್ಡಿ ಎಲ್ಲ ಅವ್ರು ಏನು ನಿಗದಿ ಮಾಡಿದರೆ 75 ಪೈಸೆ 80 ಪೈಸೆ 85 ಪೈಸೆ ಇರುತ್ತಲ್ಲ ಅಷ್ಟಕ್ಕೆ ಇರುತ್ತೆ. ಅದು ಬಿಟ್ಟು ಉಳಿಸ್ಕೊಂಡ್ರೆ ಮತ್ತೆ ಬಡ್ಡಿ ಜಾಸ್ತಿ ಆಗುತ್ತೆ. ಮಹಿಳೆಯರು ಬ್ಯಾಂಕಿಗೆ ಬರಬೇಕು. ಅಯ್ಯೋ ಬ್ಯಾಂಕ್ ಅಂದ್ರೇನು, ಅಯ್ಯೋ ಏನೋ ಮಾಡ್ಬಿಡ್ತಾರೆ, ಹೆಂಗೋ ಏನೋ ಅನ್ನೋ ಭಾವನೆಗಳಿದೆ. ಏನೂ ಆಗೋದಿಲ್ಲ. ಅಲ್ಲಿ ಬ್ಯಾಂಕು ಸ್ನೇಹ ವಿಶ್ವಾಸದಿಂದ ವ್ಯವಹಾರಗಳು ಮಾಡ್ತಕ್ಕಂಥದ್ದು. ಅಲ್ಲಿ ಎಲ್ಲದಕ್ಕೂ ಸಹ ನಮ್ಗೆ ಭದ್ರತೆ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಚೆನ್ನಾಗಿದೆ, ಭದ್ರತೆ ಕೊಡುತ್ತೆ, ಬಡ್ಡಿ ಕೊಡುತ್ತೆ ನಮಗೆ ಬ್ಯಾಂಕು ಅವ್ರು ಉಳಿತಾಯದ ಮೇಲೆ. ಮತ್ತು ಅವ್ರು ಸಾಲ ಕೊಟ್ಟರು ಸಹ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದೆ. ಮಹಿಳೆಯರು ಮನ ಪರಿವರ್ತನೆ ಮಾಡ್ಕೊಂಡು ಬ್ಯಾಂಕ್ ಕಡೆ ಮುಖ ಮಾಡಿದ್ರೆ ಉತ್ತಮವಾದ ಆರೋಗ್ಯವಾದ ಸಮಾಜ ನಿರ್ಮಾಣ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್.